ವೆಲ್ಕಮ್ ಫ್ರೆಂಡ್ಸ್, ಜೋಗ್ರಫಿ MCQ ಡಿಸ್ಕಷನ್ ಸೀರೀಸ್ಗೆ ನಿಮಗೆ ಸ್ವಾಗತ. ನಾನು ತರುಣ್ ಕುಮಾರ್. ನಾವು ಇವತ್ತು 7th ಎಪಿಸೋಡಲ್ಲಿ ಇದ್ದೀವಿ. ಈ ಒಂದು ಎಪಿಸೋಡಲ್ಲಿ ಕೂಡ 20 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಾನು ಬರೆದಿರ್ತಕ್ಕಂಥ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕ ಇದೆ, ಭೂಗೋಳ ಅಟ್ಲಾಸ್ ಇದೆ. ಇಂಗ್ಲೀಷ್ ವರ್ಷನಲ್ಲಿ ನೋಡಿದಾಗ ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಜೋಗ್ರಫಿ ಮತ್ತು ಹ್ಯಾಂಡ್ ಬುಕ್ ಆನ್ ಕರ್ನಾಟಕ ಜಿಯೋಗ್ರಫಿ ಸಿಗುತ್ತೆ. ಈ ಪುಸ್ತಕಗಳು ಬೇಕು ಅನ್ನೋದಾದರೆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಎಲ್ಲ ಪುಸ್ತಕಗಳು ನಿಮಗೆ ಸಿಗುತ್ತೆ. ಓಕೆ, ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ 121ನೇದು. ಕೆಲವೊಂದು ಶಿಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಯಾವ ಶಿಲೆ ಅಂತ ಕಂಡುಹಿಡಿಬೇಕಾಗುತ್ತೆ. ಇವು 80% ಸಿಲಿಕಾದಿಂದ ನಿರ್ಮಾಣವಾಗಿರುತ್ತವೆ. ದೇ ಆರ್ ಮೇಡ್ ಅಪ್ ಆಫ್ ದಿ 80% ಆಫ್ ದಿ ಸಿಲಿಕಾ ಅಂತ. ನೆಕ್ಸ್ಟ್ ಕಬ್ಬಿಣ ಮತ್ತು ಮೆಗ್ನೀಷಿಯಂನಂಥ ಖನಿಜಗಳು ಕಡಿಮೆ ಇರುತ್ತವೆ. ನೆಕ್ಸ್ಟ್ ಇವು ಹೆಚ್ಚು ಸಾಂದ್ರತೆಯದ್ದು ಗಾಢವಾದ ಬಣ್ಣವನ್ನು ಹೊಂದಿವೆ. ಮಿನರಲ್ಸ್ ಲೈಕ್ ಐರನ್ ಅಂಡ್ ಮೆಗ್ನೀಷಿಯಂ ಆರ್ ಲೆಸ್, ದೇ ಹ್ಯಾವ್ ದಿ ಹೈ ಡೆನ್ಸಿಟಿ ಅಂಡ್ ಇನ್ ದ ಡಾರ್ಕ್ ಕಲರ್. ನೆಕ್ಸ್ಟ್ ಇವು ಶೀತಲೀಕರಣಕ್ಕೆ ಪ್ರತಿರೋಧವಾಗಿರ್ತವೆ. ದೀಸ್ ಆರ್ ರೆಸಿಸ್ಟೆಂಟ್ ಟು ವೆದರಿಂಗ್. ಇದ್ರ ಬೇಸಿಸ್ ಮೇಲೆ ಇವು ಯಾವ ಶಿಲೆಗಳು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಬಂದಾಗ ಆಮ್ಲೀಯ ಶಿಲೆ, ಅಸಿಡಿಕ್ ರಾಕ್ ಇರ್ಬೋದು. ನೆಕ್ಸ್ಟ್ ಬೇಸಿಕ್ ರಾಕ್ ಇರ್ಬೋದು. ನೆಕ್ಸ್ಟ್ ಪದರ ಶಿಲೆ, ಸೆಡಿಮೆಂಟ್ ರಾಕ್ ಇರ್ಬೋದು. ಟಿ ರೂಪಾಂತರ ಶಿಲೆ, ಮೆಟಮಾರ್ಫಿಕ್ ರಾಕ್ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ನಮಗೆ ರಾಕ್ಸ್ ಅಂತ ಬಂದಾಗ ಸೋರ್ಸ್ ಎಲ್ಲಿಂದ ಶುರುವಾಗುತ್ತೆ? ವೋಲ್ಕೆನಿಕ್ ಎರಪ್ಷನ್ಸ್ ಇಂದ. ಜ್ವಾಲಾಮುಖಿ ಸ್ಫೋಟ ಆದಾಗ ಏನಾಗುತ್ತೆ, ಅದರಿಂದ ಬರ್ತಕ್ಕಂಥ ಲಾವಾರಸ ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಅಸಿಡಿಕ್ ಲಾವಾ, ಇನ್ನೊಂದು ಬೇಸಿಕ್ ಲಾವಾ. ಆಮ್ಲೀಯ ಲಾವಾರಸ, ನೆಕ್ಸ್ಟ್ ಪ್ರತ್ಯಾಮ್ಲೀಯ ಲಾವಾರಸ ಅಂತ. ಓಕೆ, ಅಸಿಡಿಕ್ ಲಾವಾ ಬಂದಾಗ ಏನಾಗುತ್ತೆ, ಇಲ್ಲಿ ಸಿಲಿಕಾ ಕಂಟೆಂಟು ಇದು ಮೋರ್ ದೆನ್ 50%, 50%ಗಿಂತ ಹೆಚ್ಚಿಗೆ ಇರುತ್ತೆ. ಅದೇ ಬೇಸಿಕ್ ಲಾವಾ ಬಂದಾಗ ಸಿಲಿಕಾ ಅಂಶ ಲೆಸ್ ದೆನ್ 50% ಇರುತ್ತೆ. ಆದರೆ ಸಿಲಿಕಾ ಬಿಟ್ಟರೆ ನೆಕ್ಸ್ಟ್ ಅಲ್ಯೂಮಿನಿಯಮು, ಐರನ್ ಏನಾಗುತ್ತೆ, ಇವು ನಮಗೆ ಜಾಸ್ತಿ ಕಾಣಿಸ್ಕೊಳ್ತವೆ. ಇಲ್ಲಿ ಹೇಳ್ತಿರೋದು 80% ಸಿಲಿಕಾಯಿಂದ ನಿರ್ಮಾಣ ಆಗಿದಾವೆ ಅಂತ. ಹಂಗಾಗಿ ಏನಾಗುತ್ತೆ, ಇಲ್ಲಿ ಸಿಲಿಕಾ ಅಂಶ ಕಡಿಮೆ ಇದ್ದು 80%, ಮೋರ್ ದೆನ್ 50% ಅಂತ ಬಂದಾಗ ಏನಾಗುತ್ತೆ, ಸಿಲಿಕಾ ಅಂಶ ಹೆಚ್ಚಾಗಿದೆ. ಸಿಲಿಕಾ ಅಂಶ ಅಂತ ಹೆಚ್ಚಾಗಿರೋದು ಏನಾಗುತ್ತೆ, ಇವನ್ನ ಆಮ್ಲೀಯ ಶಿಲೆಗಳಂತ ಕರಿಬಹುದು. ಹೌದಾ? ಇದಾಯ್ತು. ಇಲ್ಲಿ ಏನಾಗುತ್ತೆ, ಕಬ್ಬಿಣ ಮತ್ತೆ ಮೆಗ್ನೀಷಿಯಂ ಅಂಶ ಕಡಿಮೆ ಇರುತ್ತೆ. ಯಾಕೆ? ಸಿಲಿಕಾ ಅಂಶ ಜಾಸ್ತಿ ಇರೋದ್ರಿಂದ ಅಲ್ಯೂಮಿನಿಯಂ, ಐರನ್ ಕಂಟೆಂಟ್ ಎಲ್ಲ ಏನಾಗುತ್ತೆ, ಕಡಿಮೆ ಇರುತ್ತೆ. ಹಂಗಾಗಿ ಕಬ್ಬಿಣ ಮತ್ತೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಎಲ್ಲ ಏನಾಗುತ್ತೆ, ಕಡಿಮೆ ಇರ್ತವೆ. ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಇವು ಹೆಚ್ಚು ಸಾಂದ್ರತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆ? ಸಿಲಿಕಾ ಅಂಶ ಇರೋದ್ರಿಂದ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಜೊತೆಗೆ ಗಾಢವಾದ ಬಣ್ಣವನ್ನು ಕೂಡ ಏನಾಗುತ್ತೆ, ಇವು ಹೊಂದಿರ್ತವೆ. ನೆಕ್ಸ್ಟ್ ಬಿಟ್ರೆ ಇವು ಅಸಿಡಿಕ್ ರಾಕ್ಸ್ ಏನಾಗುತ್ತೆ, ರೆಸಿಸ್ಟೆಂಟ್ ಟು ವೆದರಿಂಗ್. ಓಕೆ, ಏನಾಗುತ್ತೆ, ಶೀತಲೀಕರಣಕ್ಕೆ ಇವು ಪ್ರತಿರೋಧ ಹುಡುತ್ತವೆ, ಸಿಲಿಕಾ ಅಂಶ ಹೆಚ್ಚಾಗಿರೋದ್ರಿಂದ. ಹಂಗಾಗಿ ಇವೇನಾಗುತ್ತೆ, ಇದು ಆಮ್ಲೀಯ ಶಿಲೆಗಳು. ಅಸಿಡಿಕ್ ರಾಕ್ಸ್ ಏನಾಗುತ್ತೆ, ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಸಿಡಿಕ್ ರಾಕ್ಸ್ ಈ ತರ ತುಂಬಾ ಗಾಢವಾದ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಂಗಾಗಿ ಈಗ ಆಪ್ಷನ್ ಎ ಅಸಿಡಿಕ್ ರಾಕ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ 122. ಈ ಕೆಳಕಂಡ ಯಾವ ಶಿಲೆಗಳು ಪದರ ಶಿಲೆಗಳಿಗೆ ಉದಾಹರಣೆ ಆಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ರಾಕ್ಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಸೆಡಿಮೆಂಟರಿ ರಾಕ್ಸ್? ಆಪ್ಷನ್ ಎ ಕಲ್ಲಿದ್ದಲು ಕೋಲ್ ಇದೆ, ಬಿ ಕಬ್ಬಿಣದ ಎದುರು ಐರನ್ ಓರ್ ಇದೆ, ಸಿ ಮರಳು ಶಿಲೆ ಸ್ಯಾಂಡ್ ಸ್ಟೋನ್ ಇದೆ, 4th ಒನ್ ಲೈಮ್ ಸ್ಟೋನ್ ಸುಣ್ಣದ ಕಲ್ಲು ಇದೆ. ಇಲ್ಲಿ ಕಲ್ಲಿದ್ದಲು ಬಂದಾಗ ಏನಾಗುತ್ತೆ, ಐರನ್ ಓರ್ ಕೂಡ ನಮಗೆ ಸೆಡಿಮೆಂಟ್ ರಾಕ್ ಎಕ್ಸಾಂಪಲ್. ಕೋಲ್, ಇದು ಐರನ್ ಓರ್, ಕಬ್ಬಿಣದ ಬಂದಾಗ ಕೂಡ ಏನಾಗುತ್ತೆ, ಸೆಡಿಮೆಂಟ್ ರಾಕ್ ಎಕ್ಸಾಂಪಲ್ ಆಗುತ್ತೆ. ಮರಳು ಶಿಲೆ ಸ್ಯಾಂಡ್ ಸ್ಟೋನ್ ಕೂಡ ಎಕ್ಸಾಂಪಲ್ ಆಗುತ್ತೆ. ಆಮೇಲೆ ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಕೂಡ ಏನಾಗುತ್ತೆ, ಇದು ಸೆಡಿಮೆಂಟ್ ರಾಕ್ಸ್ಗೆ ಎಕ್ಸಾಂಪಲ್. ಇದು ಆಪ್ಷನ್ಸ್ ಅಂತ ನೋಡಿದ್ರೆ ಎಕ್ಸ್ಪ್ಲನೇಷನ್ ಇದೆ. ಸ್ಯಾಂಡ್ ಸ್ಟೋನ್, ಮರಳು ಶಿಲೆ ಮತ್ತೆ ಶೇಲ್ ಏನಾಗುತ್ತೆ, ಇವು ಏನು ಇಗ್ನೇಸ್ ರಾಕ್ಸ್, ಅಗ್ನಿಶಿಲೆಗಳು ಒಡೆದು ಪುಡಿಯಾದಾಗ ಅದೇನು ಕಲ್ಲು ಮಣ್ಣುಗಳು ಚಿಕ್ಕ ಚಿಕ್ಕದಾಗಿರ್ತಾವಲ್ಲ, ಇವು ಅಂಟ್ಕೊಂಡು ಏನಾಗುತ್ತೆ, ನಮಗೆ ಶಿಲೆಗಳಾಗಿ ಬದಲಾಗುತ್ತೆ ನೋಡಿ. ಅದಕ್ಕೆ ಮರಳು, ಒಂದು ಶಿಲೆ ಒಡೆದು ಪುಡಿಯಾದಾಗ ಏನಾಗುತ್ತೆ, ಮಣ್ಣು ನಿರ್ಮಾಣ ಆಗಬೇಕಾದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಸ್ಯಾಂಡ್ ಅಂತ ಕರಿತೀವಿ. ಮರಳು, ಇದೇ ಮರಳಿನ ಕಣ್ಣುಗಳು ಅಂಟ್ಕೊಂಡು ಗಟ್ಟಿಯಾದಾಗ ಅದನ್ನ ಮರಳು ಶಿಲೆ ಅಂತ ಕರಿತೀವಿ. ಸಿನ್ ಬಿಟ್ರೆ ಕೆಮಿಕಲ್ ವೆದರಿಂಗ್ ಗಿಂತ ಇಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಕೆಮಿಕಲ್ಸ್ಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಬಂದಾಗ ಲೈಮ್ ಸ್ಟೋನ್ ನೋಡಿ, ಸುಣ್ಣದ ಕಲ್ಲು ಅಂತ ಹೇಳ್ತೀವಿ, ಜಿಪ್ಸಮ್, ಇವೆರಡು ಇದಿದೆ. ಇನ್ ಬಿಟ್ರೆ ಕಲ್ಲಿದ್ದಲು ಜೊತೆಗೆ ಚಾಕ್ ಪೌಡರ್ ಅಂತ ಹೇಳ್ತೀವಲ್ಲ, ಇವು ಇವು ಆರ್ಗ್ಯಾನಿಕ್ ವೇ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಇದರಲ್ಲಿ ಪ್ರಾಣಿಗಳ ಅವಶೇಷಗಳು ತುಂಬಾ ಜಾಸ್ತಿ ಕಾಣಿಸ್ಕೊಳ್ತೀವಿ. ಲೈಮ್ ಸ್ಟೋನ್ ಅಲ್ಲಿ ಕೂಡ ಕಾಣಿಸ್ಕೊಳುತ್ತೆ. ಸುಣ್ಣದ ಕಲ್ಲಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಪ್ರಾಣಿಗಳ ಏನು ಅಸ್ಥಿ ಪಂಜರ ಇರುತ್ತಲ್ಲ, ಅದು ಕೂಡ ಏನಾಗುತ್ತೆ, ಡಿಕಂಪೋಸಿಷನ್ ಆದಾಗ ಇದು ಲೈಮ್ ಸ್ಟೋನ್ ಆಗಿ ಸುಣ್ಣದ ಕಲ್ಲಾಗಿ ಬದಲಾಗುತ್ತೆ. ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್. ಕಬ್ಬಿಣದವರು ಬರುತ್ತೆ, ಲೈಮ್ ಸ್ಟೋನ್ ಬರುತ್ತೆ, ಮರಳು ಶಿಲೆ, ಇವೆಲ್ಲವೂ ಎಕ್ಸಾಂಪಲ್. ಹಂಗಾಗಿ ಆಲ್ ಆಫ್ ದಿ ಅಬೋ ಎಲ್ಲವೂ ಏನಾಗುತ್ತೆ, ನಮಗೆ ಪದರ ಶಿಲೆಗಳಿಗೆ ಎಕ್ಸಾಂಪಲ್ ಆಗಿ ಕಾಣಿಸ್ಕೊಳ್ಳುತ್ತೆ. 123ನೇ ಪ್ರಶ್ನೆ. ಖನಿಜಗಳು 2 ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳಿಂದ ಕೂಡಿರುತ್ತವೆ. ಮಿನರಲ್ಸ್ ಆರ್ ಮೇಡ್ ಅಪ್ ಆಫ್ ದಿ 2 or more ಎಲಿಮೆಂಟ್ಸ್ ಅನ್ನೋದು ನಿಜ. ನೆಕ್ಸ್ಟ್, ಒಂದೇ ಧಾತುವಿನಿಂದ ಕೂಡಿದ ಖನಿಜಗಳೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಗಂಧಕ ಇತ್ಯಾದಿ. ಸಿಂಗಲ್ ಎಲಿಮೆಂಟ್ ಮಿನರಲ್ಸ್ ಆರ್ ಗೋಲ್ಡ್, ಸಿಲ್ವರ್, ಕಾಪರ್, ಸಲ್ಫರ್ ಎಟ್ಸೆಟ್ರಾ.
ಸೊ ಫಸ್ಟ್ ಆಫ್ ಆಲ್ ರಾಕ್ಸ್ ಅಂದ್ರೆ ಏನು, ಶಿಲೆಗಳಂದ್ರೆ ಏನಂತ ಕರಿತೀವಿ. ಸೊ ಇವನ್ನ ಅಗ್ರಿಗೇಟ್ ಆಫ್ 2 or more ಮಿನರಲ್ಸ್, 2 ಅಥವಾ ಹೆಚ್ಚಿನ ಖನಿಜಗಳಿಂದ ಏನಾಗುತ್ತೆ ಇವು ನಿರ್ಮಾಣ ಆಗಿರ್ತಾವಂತ. ಸ್ಟಡಿ ಅಬೌಟ್ ರಾಕ್ಸ್ ನಾವು ಪೆಟ್ರಾಲಜಿ, ಶಿಲಾಶಾಸ್ತ್ರ ಅಂತ ಕರಿತೀವಿ. ಸೊ ರಾಕ್ಸ್ ಅಂತ ಬಂದಾಗ ಏನಾಗುತ್ತೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಖನಿಜಗಳಿಂದ ನಿರ್ಮಾಣ ಆಗಿರುತ್ತಂತ. ಆದರೆ ಎಷ್ಟೊಂದು ಏನಾಗುತ್ತೆ ಮಿನರಲ್ಸ್ಗಳು ನಮಗೆ ಇದು ರಾಕ್ಸ್ಗಳು ಏನಾಗುತ್ತೆ ಒಂದೊಂದೇ ಖನಿಜಗಳಿಂದ ಕೂಡಿಕೊಂಡಿರ್ತವೆ. ಆ ತರ ಬಂದಾಗ ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಎಕ್ಸಾಂಪಲ್ ಆಫ್ ನೇಟಿವ್ ಮಿನರಲ್ಸ್ ಕಾಂಪೋಸ್ಡ್ ಆಫ್ ಓನ್ಲಿ 1 ಎಲಿಮೆಂಟ್. ಸೊ ಇಲ್ಲಿ ಬಂದಾಗ ಸಲ್ಫರ್ ಕಾಣಿಸ್ಕೊಳ್ಳುತ್ತೆ, ಗೋಲ್ಡ್ ಇದೆ, ಬೆಳ್ಳಿ ಇದೆ, ಜೊತೆಗೆ ಕಾಪರ್ ತಾಮ್ರ ಇದೆ. ಇವೆಲ್ಲ ಏನಾಗುತ್ತೆ ನಮಗೆ ಸಿಂಗಲ್ ಎಲಿಮೆಂಟ್ ಇಂದ, ಓಕೆ, ಒಂದೇ ಧಾತುವಿನಿಂದ ಕೂಡಿರ್ತಕ್ಕಂಥ ಖನಿಜಗಳು. ಸೊ ಏನಾಗುತ್ತೆ ಯಾವುದು ಸರಿಯಾಗಿವೆ ಅಂತ ಕೇಳ್ತದೆ, ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇಲ್ಲಿ 1 ಮತ್ತು 2 ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡೋದಾದ್ರೆ 124ನೇದು, ಶೀತಲೀಕರಣವನ್ನು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಎಂದು 3 ರೀತಿಯಲ್ಲಿ ವಿಂಗಡಿಸಬಹುದು. ವೆದರಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್. ಇದು ಕರೆಕ್ಟ್ ಆಗಿದೆ. ಮಳೆ, ಹಿಮ, ಉಷ್ಣಾಂಶ ಮತ್ತು ಮಾರುತಗಳು ಏನಾಗುತ್ತೆ ರಾಸಾಯನಿಕ ಶೀತಲೀಕರಣದ ಕರ್ತೃಗಳಾಗಿವೆ. ಸ್ನೋ, ರೈನ್ಫಾಲ್, ಟೆಂಪರೇಚರ್ ಅಂಡ್ ವಿಂಡ್ ಆರ್ ಎಕ್ಸಾಂಪಲ್ ಫಾರ್ ದಿ ಕೆಮಿಕಲ್ ಏಜೆಂಟ್ಸ್ ಆಫ್ ವೆದರಿಂಗ್. ಸೊ ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ರೆ ಆಪ್ಷನ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ನನ್ ಆಫ್ ದಿ ಅಬೋವ್ ಅಂತ. ಸೊ ಇಲ್ಲಿ ಬೇಸಿಕಲಿ ವೆದರಿಂಗ್ ಶೀತಲೀಕರಣ ಅಂತ ಕರಿತೀವಿ. ಏನಿದು, ಸೊ ಒಂದು ರಾಕ್ ಶಿಲೆ ಇರೋದೇನಾಗುತ್ತೆ ಒಡೆದು ಪುಡಿ ಆಗ್ತಕ್ಕಂಥ ಪ್ರಾಸೆಸ್ಗೆ ಮೆಕ್ಯಾನಿಕಲ್ ಡಿಸ್ಇಂಟಿಗ್ರೇಷನ್ ಅಂಡ್ ಕೆಮಿಕಲ್ ಡಿಕಂಪೋಸಿಷನ್ ಆಫ್ ದಿ ರಾಕ್ಸ್. ಒಂದು ಶಿಲೆ ಇರೋದು ಯಾಂತ್ರಿಕವಾಗಿ ಒಡೆಯೋದು, ರಾಸಾಯನಿಕವಾಗಿ ಕೊಳೆಯುವಂತ ಪ್ರಕ್ರಿಯೆಗೆ ನಾವು ವೆದರಿಂಗ್ ಅಂತ ಕರಿತೀವಿ. ಸೊ ಇದನ್ನ ಏನಾಗುತ್ತೆ ಟೆಂಪರೇಚರ್ ಇರ್ಬೋದು, ರೈನ್ಫಾಲ್ ಇರ್ಬೋದು, ಸ್ನೋ ಇರ್ಬೋದು, ವಿಂಡ್ ಆಕ್ಷನ್ ಇರ್ಬೋದು, ಇವೆಲ್ಲ ಏನಾಗುತ್ತೆ ಒಂದು ಶಿಲೆನ ಯಾಂತ್ರಿಕವಾಗಿ ಒಡೆದು ಪುಡಿ ಮಾಡ್ತವೆ. ಅದೇ ಕೆಮಿಕಲ್ ವೆದರಿಂಗ್ ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ಮಳೆ ನೀರು ಬೀಳೋದ್ರಿಂದ ಸೆಡಿಮೆಂಟರಿ ರಾಕ್ಸ್ ಇರ್ಬೋದು, ಇಲ್ಲೇನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈ ಲೈಮ್ ಸ್ಟೋನು, ಕ್ಯಾಲ್ಸಿಯಮ್, ಡೋಲಮೈಟು ಈ ತರ ಶಿಲೆಗಳು ಏನಾಗುತ್ತೆ ಆ ನೀರನ್ನ ಹಿಂಕೊಂಡ್ಬಿಟ್ಟು ಏನಾಗುತ್ತೆ ಅದು ಕರಗೋಗ್ಬಿಟ್ಟು ಅವಾಗ ಅದು ವೆದರಿಂಗ್ ಏನಾಗುತ್ತೆ ಒಡೆದು ಪುಡಿ ಆಗುತ್ತೆ. ಆ ತರ ಇದ್ದಾಗ ಅದನ್ನ ಕೆಮಿಕಲ್ ವೆದರಿಂಗ್ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದಾಗ ನಮಗೆ ಕೇವ್ ಫಾರ್ಮೇಶನ್, ಗುಹೆಗಳು ನಿರ್ಮಾಣ ಆಗುತ್ತಲ್ಲ, ಅದು ಕೆಮಿಕಲ್ ವೆದರಿಂಗ್ ಇಂದ. ಆದ್ರೆ ಮಳೆ ಗಾಳಿ ಬೀಳೋದ್ರಿಂದ, ಚಳಿ ಆಗೋದ್ರಿಂದ, ಅಥವಾ ಇಲ್ಲಿ ಹಿಮ ಡೆಪಾಸಿಟ್ ಆಗ್ಬಿಟ್ಟು ಅದು ಕರಗೋದು, ಪದೇ ಪದೇ ಮೆಲ್ಟ್ ಆಗೋದ್ರಿಂದ ಏನಾಗುತ್ತೆ ಅದು ಕೂಡ ಒಂದು ಶಿಲೆನ ಒಡೆದು ಪುಡಿ ಮಾಡುತ್ತೆ. ಸೊ ಇವೆಲ್ಲ ಏನಾಗುತ್ತೆ ಮೆಕ್ಯಾನಿಕಲ್ ವೆದರಿಂಗ್ ಎಕ್ಸಾಂಪಲ್. ಸೊ ಹಂಗಾಗಿ ಮಳೆ ನೀರು ಬೀಳೋದ್ರಿಂದ ಪದೇ ಪದೇ ವರ್ಷಾನುಗಟ್ಟಲೆ ಮಳೆ ಬಿದ್ದು ಏನಾಗುತ್ತೆ ಒಂದು ಶಿಲೆ ಹೊಡೆದು ಪುಡಿ ಆಗುತ್ತೆ. ಆಮೇಲೆ ಆ ಶಿಲೆಗಳ ಬಿರುಕುಗಳಲ್ಲಿ ಯಾವ್ದಾದ್ರು ಹಿಮ ಕೂತ್ಕೊಂಡ್ಬಿಟ್ಟು ಏನಾಗುತ್ತೆ ಅದು ನಿಧಾನವಾಗಿ ಎಕ್ಸ್ಪೆನ್ಷನ್ ಆಗ್ತಾ ಮೆಕ್ಯಾನಿಕಲ್ ಪ್ರೆಷರ್ ಹಾಕ್ಬಿಟ್ಟು ಏನಾಗುತ್ತೆ ಒಂದು ಶಿಲೆನ ಹೊಡೆದು ಪುಡಿ ಮಾಡುತ್ತೆ. ಇನ್ನು ಟೆಂಪರೇಚರ್ ಟ್ರಾಪಿಕಲ್ ಝೋನ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಉಷ್ಣಾಂಶ ಜಾಸ್ತಿ ಬೀಳೋದ್ರಿಂದ ಒಂದು ಶಿಲೆ ಇರೋದು ಏನಾಗುತ್ತೆ ತುಂಬಾ ಬೇಗ ಬಿಸಿ ಆಗುತ್ತೆ, ರಾತ್ರಿ ಹೊತ್ತು ಬೇಗ ತಂಪಾಗುತ್ತೆ. ಈ ತರ ಆಲ್ಟರ್ನೇಟ್ ಆಗಿ ಬೆಳಿಗ್ಗೆ ಹೊತ್ತು ಬಿಸಿ ಆಗೋದು, ರಾತ್ರಿ ಹೊತ್ತು ತಂಪಾಗೋದು, ಈ ತರ ಆಗೋದ್ರಿಂದ ಏನಾಗುತ್ತೆ ಶಿಲೆಗಳ ಮೇಲ್ಪದರ ಏನಾಗುತ್ತೆ ತುಂಬಾ ವೀಕ್ ಆಗಿರುತ್ತೆ, ದುರ್ಬಲವಾಗಿರುತ್ತೆ. ಇಲ್ಲಿ ಜೋರಾಗಿ ಮಳೆಗಾಳಿ ಬೀಸಿದಾಗ ಏನಾಗುತ್ತೆ ಮತ್ತೆ ಒಡೆದು ಪುಡಿ ಆಗುತ್ತೆ. ಇದು ಕೂಡ ಆಮೇಲೆ ಮಾರುತಗಳು ಏನಾಗುತ್ತೆ ಈ ಬಂಡೆಗಳ ಮೇಲೆ ನಿರಂತರವಾಗಿ ಬೀಸೋದ್ರಿಂದ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ಮರಳಿನ ಕಣಗಳು ಕೂಡ ಏನಾಗುತ್ತೆ ಈ ಒಂದು ಶಿಲೆನ ಉಜ್ಜಿ ಒಡೆದು ಪುಡಿ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಸೊ ಹಂಗಾಗಿ ಇವೆಲ್ಲ ಏನಾಗುತ್ತೆ ನಮಗೆ ಕೆಮಿಕಲ್ ವೆದರಿಂಗ್ ಅಲ್ಲ, ಇವು ಭೌತಿಕ ಅಥವಾ ಯಾಂತ್ರಿಕ ವೆದರಿಂಗಿಗೆ ಎಕ್ಸಾಂಪಲ್ ಆಗುತ್ತೆ ಶೀತಲೀಕರಣಕ್ಕೆ. ಸೊ ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಕೇಳ್ತಾ ಇರೋದು ಯಾವುದು ಸರಿಯಾಗಿವೆ ಅಂತ. ಸೊ ಹಂಗಾಗಿ ಎ 1 ಓನ್ಲಿ. ಓಕೆ, ಸೊ ಆಪ್ಷನ್ 1 ಓನ್ಲಿ ಇದಕ್ಕೆ ಕರೆಕ್ಟ್ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಮುಂದಿನ ಪ್ರಶ್ನೆ, ನಮ್ಮ ವಾರ್ಷಿಕ ಕ್ಯಾಲೆಂಡರ್ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸುಮ್ಮನೆ ಇರಲಿ ಅಂತ ಒಂದು ಆರ್ಡ್ ಕ್ವಶನ್ ತರ ಹಾಕಿರೋದು. ವೆದರಿಂಗ್ ಚಾಪ್ಟರ್ ಅಲ್ಲಿ ಕಾಸ್ಮಾಲಜಿ ಬಗ್ಗೆ ಅವರ್ ಆನ್ಯುವಲ್ ಕ್ಯಾಲೆಂಡರ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್. ಸೊ ಬೇಸಿಕಲಿ ಒಂದು ಸೂರ್ಯ, ಚಂದ್ರ, ಭೂಮಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಎ 1 ಮತ್ತು 3, ಬಿ 1 ಮತ್ತು 2, ಸಿ 2 ಮತ್ತು 3, ಡಿ ಆಲ್ ಆಫ್ ದಿ ಅಬೌವ್. ಸೊ ಏನಿದು ನಮ್ಮ ಕ್ಯಾಲೆಂಡರ್ ಅಂತ ಬಂದಾಗ ಏನಾಗುತ್ತೆ 365 ಡೇಸ್ ಇದೆ, ಹೌದಾ? ಸೊ ನಮ್ಮ ಕ್ಯಾಲೆಂಡರ್ ಅಲ್ಲಿ 365 ದಿವಸ, ಲೀಪ್ ಇಯರ್ ಬಂದಾಗ 366 ದಿವಸ ಕೂಡ ಇರುತ್ತೆ, ಇದು ಗೊತ್ತಿದೆ. ಸೊ ಭೂಮಿ ಸೂರ್ಯನ ಸುತ್ತೋಕೆ ಏನಾಗುತ್ತೆ 365 ದಿವಸ ತಗೊಳುತ್ತೆ, ಹೌದಾ? 365 ದಿವಸ 6 ಗಂಟೆ ಹೆಚ್ಚಿಗೆ ತಗೊಳುತ್ತೆ. 6 ಗಂಟೆನ ನಾವು 4 ವರ್ಷಕ್ಕೊಂದ್ಸಲ ಹೆಚ್ಚಿಗೆ ಕೌಂಟ್ ತಗೊಂಡು 24 ಗಂಟೆ ಒಂದು ದಿವಸ ಹೆಚ್ಚಿಗೆ ಸಿಗುತ್ತೆ. ಅದನ್ನ ಫೆಬ್ರವರಿ 29 ಆಗಿ ಒಂದು ದಿವಸ ಹೆಚ್ಚಿಗೆ ಮಾಡ್ಕೊಂಡು ಅದನ್ನ ಲೀಪ್ ಇಯರ್ ಅಂತ ಕರಿತೀವಿ. ಓಕೆ, ಈ 6 ವರ್ಷದ ಆವರೇಜ್ ತಗೊಂಡಾಗ ಏನಾಗುತ್ತೆ 365 ದಿವಸ ಬರುತ್ತೆ. ಈ 365 ದಿವಸ ಏನು ಭೂಮಿ ಸೂರ್ಯನ ಸುತ್ತ ಹೋಗಿ ಬರೋದಕ್ಕೆ. ಈ 365 ದಿವಸ ನಾವೇನ್ ಮಾಡಿದೀವಿ 12 ತಿಂಗಳಾಗಿ ಡಿವೈಡ್ ಮಾಡಿದ್ವಿ. ಈ 12 ತಿಂಗಳಲ್ಲಿ ಏನ್ ಬರುತ್ತೆ, ಪ್ರತಿ ತಿಂಗಳಲ್ಲಿ ಆವರೇಜ್ ನಮಗೆ 28ರಿಂದ 30 ದಿವಸದವರೆಗೂ ಬರುತ್ತೆ. ಈ 30 ದಿವಸ ಏನು ಈ ಚಂದ್ರ ನಮಗೆ ಭೂಮಿ ಸುತ್ತ ಹೋಗಿ ಬರೋದನ್ನ.
ಓಕೆ. ಸೊ ಚಂದ್ರ ಭೂಮಿ ಸುತ್ತ ಹೋಗಿ ಬರೋದಕ್ಕೆ ಏನಾಗುತ್ತೆ, ಸುಮಾರು 30 ದಿನಗಳನ್ನ ತಗೊಳುತ್ತೆ. 27ರಿಂದ 30 ದಿನಗಳು ಆವರೇಜ್ ಆಗಿ ತಗೊಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನಮ್ಮ ಆನ್ಯುವಲ್ ಕ್ಯಾಲೆಂಡರ್ ಸೂರ್ಯ, ಚಂದ್ರ ಮತ್ತೆ ಭೂಮಿ ಮೂರನ್ನು ಕೂಡ ಏನಾಗುತ್ತೆ ಅವಲಂಬಿಸಿದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಯಾವುದಕ್ಕೆ ಸಂಬಂಧಿಸಿದೆ, ಆಲ್ ಆಫ್ ದಿ ಅಬೌವ್, ಸನ್, ಮೂನ್ ಅಂಡ್ ಅರ್ತ್ ಆಲ್ ಆರ್ ರಿಕ್ವೈರ್ಡ್ ಫಾರ್ ದಿ ಅವರ್ ಆನ್ಯುವಲ್ ಕ್ಯಾಲೆಂಡರ್. ಸೊ ಪಂಚಾಂಗ ಅಂತ ಬಂದಾಗ ಏನಾಗುತ್ತೆ, ನಾವಿಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ನೋಡ್ತೀವಿ, ಹೌದಾ. ಅಮಾವಾಸ್ಯೆ ಹುಣ್ಣಿಮೆ ಯಾವುದು, ಚಂದ್ರ ಭೂಮಿ ಸುತ್ತೋದ್ರಿಂದ ಆಗುತ್ತೆ. ಸೊ ವಾರ್ಷಿಕ ಚಲನೆ ಆಗೋದ್ರಿಂದ ಏನಾಗುತ್ತೆ, ಸೀಸನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ನಮ್ಮ ಆನ್ಯುವಲ್ ಕ್ಯಾಲೆಂಡರ್ ಅಂತ ಹೇಳ್ಬೋದು. ಓಕೆ. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 126. ಮಾರುತಗಳು ಈ ಕೆಳಕಂಡ ಯಾವ ಸ್ಥಳಗಳಲ್ಲಿ ನಗ್ನೀಕರಣದ ಪ್ರಧಾನ ಕರ್ತೃಗಳಾಗಿ ಕಾರ್ಯನಿರ್ವಹಿಸುತ್ತವೆ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ದ ವಿಂಡ್ ಆಕ್ಟ್ಸ್ ಆಸ್ ದಿ ಮೇಜರ್ ಏಜೆಂಟ್ ಆಫ್ ವೆದರಿಂಗ್? ಸೊ ಆಪ್ಷನ್ ಹೇಳುತ್ತೆ, ಸಾಗರಗಳು, ಎ ಓಷನ್ಸ್ ಅಂತ, ಬಿ ಪರ್ವತಗಳು ಮೌಂಟೇನ್ಸ್ ಅಂತ, ಸಿ ಮರುಭೂಮಿ ಡೆಸರ್ಟ್ ಅಂತ, ಡಿ ಆಲ್ ಆಫ್ ದಿ ಅಬೌವ್. ಸೊ ಇಲ್ಲಿ ನೋಡಿ, ಮಾರುತಗಳು ಕೀವರ್ಡ್ ಇದೆ ಇಲ್ಲಿ. ಅದರಲ್ಲಿ ಏನಾಗುತ್ತೆ, ವೆದರಿಂಗ್ ಏಜೆಂಟ್ ಆಗಿ, ನಗ್ನೀಕರಣದ ಕರ್ತೃವಾಗಿ ಅಂತ ಹೇಳ್ತೀವಿ. ಸೊ ಮಾರುತಗಳು ಈ ತರ ಗಾಳಿ ಜೋರಾಗಿ ಬೀಸೋದ್ರಿಂದ ಏನಾಗುತ್ತೆ, ಯಾವ್ದಾದ್ರು ಒಂದು ಶಿಲೆನ ಒಡೆದು ಪುಡಿ ಮಾಡಿದಾಗ ಏನಾಗುತ್ತೆ, ಅದು ನಗ್ನೀಕರಣದ ಪ್ರಕ್ರಿಯೆ ಅಂತ ಕೇಳ್ತೀವಿ. ಸೊ ಆ ತರ ಆಗ್ಬೇಕಂದ್ರೆ ಅದು ಪರ್ವತಗಳಲ್ಲಿ ತುಂಬಾನೇ ಕಡಿಮೆ ಕೆಲಸ. ಯಾಕಂದ್ರೆ ಇಲ್ಲಿ ಮಳೆ ಇರ್ಬೋದು, ಗಾಳಿಗಿಂತ ಹೆಚ್ಚಾಗಿ ಬಿಸಿಲು ಇರ್ಬೋದು, ಇವೆಲ್ಲ ಇರ್ತವೆ. ಆದ್ರೆ ಇಲ್ಲಿ ನಾವು ಕೇಳ್ತಿರೋದು ವಿಂಡ್ ಒಂದೇ ಪ್ರಧಾನ ಕರ್ತೃವಾಗಿ, ಮೇಜರ್ ಆಗಿ ಅದು ಒಂದೇ ಎಲ್ಲಿ ಕೆಲಸ ಮಾಡುತ್ತೆ ಅನ್ನೋದು. ಸೊ ಅಲ್ಲಿ ಬಂದಾಗ ಇಲ್ಲಿ ಮರುಭೂಮಿ ಅಂತಾನು ಇದೆ. ಸೊ ಡಿ ಆಲ್ ಆಫ್ ದಿ ಅಬೌವ್ ಅಂತಿದೆ. ಸೊ ನೋಡೋದಾದ್ರೆ ಆಪ್ಷನ್ ಇಲ್ಲಿ ನೋಡಿ, ಮರುಭೂಮಿಗಳಲ್ಲಿ. ಸೊ ಮರುಭೂಮಿಗಳಲ್ಲಿ ಏನಾಗುತ್ತೆ, ಈ ತರ ಮಾರುತಗಳು ಡಿಕ್ಕಿ ಹೊಡೆದ್ರಿಂದ ಏನಾಗುತ್ತೆ, ಈ ತರ ಎಲ್ಲ ಬೇರೆ ಬೇರೆ ಭೂಸ್ವರೂಪಗಳು ಕ್ರಿಯೇಟ್ ಆಗುತ್ತೆ. ನೋಡಿ, ಈ ತರ ಮರಳು ದಿಣ್ಣೆಗಳಂತ ಕರಿತೀವಿ. ಒಂದು ಬಂಡೆ ಪೂರ್ತಿ ಇರುತ್ತೆ, ಇದನ್ನ ಗಾಳಿ ಕೆಳಭಾಗದಲ್ಲಿ ಮಾತ್ರ ಏನಾಗುತ್ತೆ ಸವಸ್ಬಿಟ್ಟು ಇದನ್ನ ಹಿಂಗೆ ಮೇಲ್ಗಡೆ ಇರೋದನ್ನ ಮಾತ್ರ ಏನಾಗುತ್ತೆ ಅನ್ಟಚ್ಡ್ ಆಗಿ ಏನು ಮಾಡಿದೆ ಹಂಗೆ ಉಳಿಸಿರುತ್ತೆ ಮೂಲ ಸ್ವರೂಪವಾಗಿ. ಹಂಗಾಗಿ ನೋಡೋಕೆ ಇದು ಏನಾಗುತ್ತೆ ಅಣಬೆ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಇವನ್ನ ಮಶ್ರೂಮ್ ರಾಕ್ಸ್, ಅಣಬೆ ಆಕಾರದ ಶಿಲೆಗಳಂತ ಕರಿತೀವಿ. ಆಮೇಲೆ ಇಡಿ ಝೂಗನ್ ಅಂತ ಹೇಳ್ತೀವಿ. ಇವೆಲ್ಲ ಶಿಲಾ ನೆಲೆಗಟ್ಟು, ಶಿಲಾ ದ್ವೀಪಗಳು, ಎರ್ದಾಂಗ್ಸ್ ಅಂತ ಹೇಳ್ತೀವಿ, ಡೆಮೋಯ್ಸಲ್ಸ್ ಅಂತ. ಈ ತರ ಬೇರೆ ಬೇರೆ ಭೂಸ್ವರೂಪಗಳನ್ನ ಏನಾಗುತ್ತೆ ಮರುಭೂಮಿಲಿ ಮಾರುತಗಳು ಸೃಷ್ಟಿ ಮಾಡೋದು. ಓಕೆ. ಸೊ ಹಂಗಾಗಿ ವಿಂಡ್ ಆಕ್ಟ್ಸ್ ಆಸ್ ಎ ಮೇಜರ್ ಏಜೆಂಟ್ ಆಫ್ ವೆದರಿಂಗ್ ಇನ್ ದ ಡೆಸರ್ಟ್ಸ್. ಓಷನ್ಸ್ ಅಲ್ಲಿ ಏನಾಗುತ್ತೆ ನಮಗೆ, ಅದು ನೀರಲ್ಲಿ ಮೇಲ್ಗಡೆ ನಾವು ಉಜ್ಜೋದ್ರಿಂದ ಏನಾಗುತ್ತೆ, ಆ ಮೇಲ್ಮೈ ನೀರನ್ನು ಉಜ್ಜೋದ್ರಿಂದ ಬರೀ ಅಲೆಗಳು ಕ್ರಿಯೇಟ್ ಆಗುತ್ತೆ ಅಷ್ಟೇ, ವೇವ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಏನೋ ಭೂಸ್ವರೂಪಗಳಾಗಲ್ಲ. ಈ ಉಬ್ಬರವಿಳಿತಗಳಾಗಬೇಕಂದ್ರೆ ಸೂರ್ಯ, ಚಂದ್ರ, ಭೂಮಿದು ಗುರುತ್ವಾಕರ್ಷಣೆಯಿಂದ ಆಗುತ್ತೆ ಅಷ್ಟೇ ಹೊರತು ಇಲ್ಲಿ ವೆದರಿಂಗ್ ಅಂತ ಬಂದಾಗ ಡೆಸರ್ಟ್ಸ್ ಅಲ್ಲಿ ಮೇಜರ್ ಆಗುತ್ತೆ. ಓಷನ್ಸ್ ಅಲ್ಲಿ ಇಲ್ಲ. ಮೌಂಟೇನ್ಸ್ ಅಲ್ಲಿ ಇದು ಮೇಜರ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ ರಿವರ್ ಫ್ಲೋಗಳು ಜಾಸ್ತಿ ಆಗ್ತಿರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅದರಿಂದ ಆಗುತ್ತೆ. ಸೊ ಹಂಗಾಗಿ ಇದನ್ನು ಬರಲ್ಲ. ಸೊ ಆಲ್ ಆಫ್ ದಿ ಅಬೌವ್ ಕೂಡ ಆಗಲ್ಲ. ಸೊ ಆಪ್ಷನ್ ಸಿ ಡೆಸರ್ಟ್. ಡೆಸರ್ಟ್ ಅಲ್ಲಿ ಏನಾಗುತ್ತೆ ಮಾರುತಗಳು ನಮಗೆ ಮೇಜರ್ ಏಜೆಂಟ್ ಆಫ್ ವೆದರಿಂಗ್ ಅಲ್ಲಿ ಕೆಲಸ ಮಾಡ್ತವೆ. ಮುಂದಿನ ಪ್ರಶ್ನೆ 127. ಶ್ರವಣ ಬೆಳಗೊಳದ ಚಂದ್ರಗಿರಿ ಪರ್ವತ 57 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹ ಏಕಶಿಲಾ ಸ್ಮಾರಕವಾಗಿದೆ. ದ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ 57 feet height ಫೌಂಡ್ ಇನ್ ದ ಶ್ರವಣ ಬೆಳಗೊಳ ಚಂದ್ರಗಿರಿ ಹಿಲ್ ಇಸ್ ಎ ಮೊನೋಲಿಥಿಕ್ ರಾಕ್. ಮೊನೋಲಿಥಿಕ್ ಅಂದ್ರೆ ಒಂದೇ ಶಿಲೆಯಿಂದ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಗ್ರಾನೈಟ್ ಶಿಲೆಯಿಂದ ನಿರ್ಮಿತವಾದ ಸ್ಮಾರಕ. ದಿ ಸ್ಟ್ಯಾಚ್ಯೂ ಇಸ್ ಮೇಡ್ ಅಪ್ ಆಫ್ ದಿ ಗ್ರಾನೈಟ್ ರಾಕ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 12 ವರ್ಷಗಳಿಗೊಮ್ಮೆ ಮಾಡುವ ಮಹಾಮಸ್ತಕಾಭಿಷೇಕವು ಇದರ ಸವೆತವನ್ನು ತಡೆಯುವುದಾಗಿದೆ. ದ ಮಹಾಮಸ್ತಕಾಭಿಷೇಕ ಪರ್ಫಾರ್ಮ್ಡ್ ಒನ್ಸ್ ಇನ್ 12 years is mainly to protect its weathering and erosion. ಸೊ ಇಲ್ಲಿ ಕೇಳ್ತಿರೋದು ಯಾವ ವಾಕ್ಯಗಳು ತಪ್ಪಾಗಿವೆ, ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ. ಓಕೆ. ಸೊ ಬೇಸಿಕಲಿ ಹಾಸನದ ಶ್ರವಣ ಬೆಳಗೊಳದಲ್ಲಿ ಸೊ ಚಂದ್ರಗಿರಿ ಪರ್ವತದಲ್ಲಿ ಏನಾಗುತ್ತೆ ಚಾವುಂಡರಾಯ ಸೊ ಇವರು ಇದನ್ನ ಕೆತ್ತನೆ ನಿರ್ವಹಣೆ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕೂಡ ಗೊತ್ತಿದೆ. ಸೊ ಇದು ನೋಡಿ, ರಾಕ್ಸ್ ಅಲ್ಲಿ ನಾವು ಇಗ್ನೇಸ್ ರಾಕ್ಸ್, ಸೆಡಿಮೆಂಟ್ರಿ, ಮೆಟಮಾರ್ಫಿಕ್ 3 ರಾಕ್ಸ್ ಅಂತ ನೋಡಿದ್ವಿ. ಸೊ ಇಲ್ಲೇನಾಗತ್ತೆ, ಈ ಅಗ್ನಿಶಿಲೆಗಳು ವೆದರಿಂಗಿಗೆ ಏನು ನಗ್ನೀಕರಣ ಅಥವಾ ವೆದರಿಂಗ್ ಶೀತಲೀಕರಣಕ್ಕೆ ಏನಾಗುತ್ತೆ ಪ್ರತಿರೋಧ ಕೊಡ್ತವೆ. ಯಾಕಂದ್ರೆ ಇದ್ರಲ್ಲಿ ನಮಗೆ ಐರನ್ ಕಂಟೆಂಟ್, ಅಲ್ಯೂಮಿನಿಯಂ ಕಂಟೆಂಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಯಾವುದೇ ಒಂದು ವಿಗ್ರಹನ ನಿರ್ಮಾಣ ಮಾಡಬೇಕಂದ್ರೆ, ಶಿಲೆ ಕೆತ್ತಬೇಕಂತ ಬಂದಾಗ ಏನಾಗುತ್ತೆ, ಮೂಲ ಅದು ಎಲ್ಲಿ ಸ್ಥಾಪನೆ ಆಗುತ್ತೆ ಅದು ಗೊತ್ತಿರುತ್ತೆ. ಆಮೇಲೆ ಅದರ ವಿನ್ಯಾಸಗಳು, ಒಂದು ವಿಗ್ರಹನ ಕೆತ್ತನೆ ಮಾಡಬೇಕಾದಾಗ ಅದರ ವಿನ್ಯಾಸಗಳು ಏನೇನು ಸೂಕ್ಷ್ಮ ಭಾವನೆಗಳನ್ನ ಏನಾದ್ರು ತೋರಿಸ್ಬೇಕಾ, ತುಂಬಾ ಕಲಾಕೃತಿ ಕೆತ್ತನೆ ಕೆಲಸ ತುಂಬಾ ಸೂಕ್ಷ್ಮವಾಗಿರ್ಬೇಕಾ, ಆ ತರ ಇದ್ದಾಗ ಏನಾಗುತ್ತೆ ಅಲ್ಲಿ ನಾವು ಸೆಡಿಮೆಂಟರಿ ರಾಕ್ಸ್ ಗಳನ್ನು ತುಂಬಾ ಹೆಚ್ಚಾಗಿ ಇಷ್ಟಪಡ್ತೀವಿ. ಯಾಕಂದ್ರೆ ಇವು ಕೆತ್ತನೆ ಮಾಡೋದಕ್ಕೆ ತುಂಬಾ ಈಸಿ ಕೆಲಸ ಅಂತ ಹೇಳ್ತೀವಿ. ಆದ್ರೆ ಇವೆಲ್ಲ ಏನಾಗುತ್ತೆ, ಇವನ್ನ ಹೊರಗಡೆ ಪ್ರತಿಷ್ಠಾಪನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇವು ಮಳೆ, ಗಾಳಿ, ಚಳಿ ಬಂದಾಗ ಏನಾಗುತ್ತೆ ಬೇಗ ವೆದರಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಅಗ್ನಿಶಿಲೆಗಳನ್ನ ಹೊರಗಡೆ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಇಷ್ಟಪಡ್ತೀವಿ.
ಸೊ ಹಂಗಾಗಿ ಶ್ರವಣ ಬೆಳಗೊಳದ ಚಂದ್ರಗಿರಿ ಪರ್ವತದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ವಿಗ್ರಹ ಏನಾಗುತ್ತೆ, ಇದು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣ ಆಗಿರೋದು, 57 ಅಡಿ ಎತ್ತರ ಕೂಡ ಇದೆ. ಸೊ ಇದೆಲ್ಲ ಕರೆಕ್ಟ್ ಆಗಿದೆ. ಸೊ ಆಮೇಲೆ ಇದು ಗ್ರಾನೈಟ್ ರಾಕ್ ಇಂದ ಆಗಿರೋದು. 12 ವರ್ಷಗಳಿಗೆ ಒಂದ್ಸಲ ಇದನ್ನ ಏನಾಗುತ್ತೆ ಮಹಾಮಸ್ತಕ ಅಭಿಷೇಕ ಈ ತರ ಎಲ್ಲ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಇದು ಹೊರಗಡೆ ನಿಲ್ಲಿಸಿರೋದ್ರಿಂದ ಮೋರವರ್ ಏನಾಗುತ್ತೆ ನಮ್ಮ ದಕ್ಷಿಣ ಭಾರತ ಏನಾಗುತ್ತೆ ಪೂರ್ತಿ ಉಷ್ಣ ವಲಯದಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ ನಮಗೆ ಉಷ್ಣಾಂಶ ಜಾಸ್ತಿ ಇರುತ್ತೆ, ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಇದೆ, ಉಷ್ಣ ವಲಯ ತುಂಬಾ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಬೀಸ್ತಾ ಇರುತ್ತೆ. ಆಮೇಲೆ 4 ತಿಂಗಳು ಹೆಚ್ಚಾಗಿ ಮಳೆ ಕೂಡ ಆಗುತ್ತೆ. ಸೊ ಹಂಗಾಗಿ ಈ ಮಳೆ ಗಾಳಿ ಬಿಸಿಲಿಂದ ಏನಾಗುತ್ತೆ ಈ ಒಂದು ಸ್ಮಾರಕ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇದ್ರ ಮೇಲ್ಗಡೆ 12 ವರ್ಷಕ್ಕೊಂದ್ಸಲ ಈ ತರ ಏನು ಅರಿಶಿಣದ ಲೇಪನ ಇರ್ಬೋದು, ಹಾಲು, ತುಪ್ಪ, ಜೇನು, ಬೆಣ್ಣೆ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅವು ಈ ವಿಗ್ರಹದ ಮೇಲ್ಗಡೆ ಏನಾಗುತ್ತೆ ಒಂದು ವ್ಯಾಕ್ಸ್ ಕೋಟೆಡ್ ಮೇಣದ ಲೇಪನದ ರೀತಿ ಕೂತ್ಕೊಳ್ಳುತ್ತೆ. ಆ ಮೇಣದ ರೀತಿ ಲೇಪನ ಕೂತ್ಕೊಂಡಾಗ ಏನಾಗುತ್ತೆ ಈ ಮಳೆ ಗಾಳಿ ಬಿಸಿಲಿಗೆ ಏನಾಗುತ್ತೆ ಆ ವಿಗ್ರಹ ಹಾಳಾಗಲ್ಲ. ಸೊ ಈ ಒಂದು ಕಾರಣಕ್ಕೆ ಏನಾಗುತ್ತೆ ಇದನ್ನ ಒಂದು ಅಭಿಷೇಕನ ಮಾಡ್ತಾರೆ ಅನ್ನೋದು ಒಂದು ಸಂಪ್ರದಾಯ ಇದೆ. ಇದು ಬಹುತೇಕ ಭೂಗೋಳಶಾಸ್ತ್ರಜ್ಞರು ಇದನ್ನು ಒಪ್ಪಿರುವಂಥದ್ದು. ವೆದರಿಂಗ್ ಪ್ರಾಸೆಸ್ಗೆ ಸೈಂಟಿಫಿಕ್ ರೀಸನ್ ಅಂತ ಬಂದಾಗ 12 ವರ್ಷಕ್ಕೊಂದ್ಸಲ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ರೀಸನ್ ಜೈನ ಧರ್ಮದ ಪ್ರಕಾರ ಬೇರೆ ಬೇರೆ ಇರ್ಬೋದು. ಅದು ಗೊಮ್ಮಟೇಶ್ವರನಿಗೆ ಅಥವಾ ಬಾಹುಬಲಿಗೆ ಮೋಕ್ಷ ತಗೊಳ್ಳೋಕೆ 12 ವರ್ಷ ತಪಾಸ್ ಮಾಡ್ಬೇಕಾಗಿ ಬಂತು ಅನ್ನೋದಿರ್ಬೋದು, ಅಥವಾ ಈ ವಿಗ್ರಹ ಕೆತ್ತನೆ ಮಾಡೋದಕ್ಕೆ 12 ವರ್ಷ ಸಮಯ ತಗೊಳ್ತು ಅನ್ನೋದಿರ್ಬೋದು, ಅಥವಾ ಈ ಏನು ಗುರುಗ್ರಹದ 12 ವರ್ಷಕ್ಕೊಂದ್ಸಲ ಪ್ರದಕ್ಷಿಣೆ ಹಾಕೋದು ಮುಗಿಸೋದಕ್ಕೂ, ಅಥವಾ ಈ ಬಾಹುಬಲಿಯ ಒಂದು ಜನ್ಮರಾಶಿಗೂ ಸಂಬಂಧಪಟ್ಟಿದೆ ಅಂತ ಕೆಲವೊಂದು ವದಂತಿಗಳಿವೆ. ಅದ್ರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಬಟ್ ಈ ಅಭಿಷೇಕ ಮಾಡೋದಕ್ಕೆ ಮೂಲ ಉದ್ದೇಶ ಏನು, ಅದು ನಗ್ನೀಕರಣವನ್ನು ಅಥವಾ ಸವೆತವನ್ನು ಏನಾಗುತ್ತೆ ತಡಿಬೇಕು ಅನ್ನೋದು. ಸೊ ಹಂಗಾಗಿದೆ. ಸೊ ಇಲ್ಲಿ ಕೇಳ್ತಿರೋದು ಯಾವುದು ತಪ್ಪಾಗಿವೆ ಅಂತ ಕೇಳ್ತಿದ್ದಾರೆ. ಇದು ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗಿಲ್ಲ, ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪಾಗಿಲ್ಲ, ಥರ್ಡ್ ಒನ್ ಕೂಡ ತಪ್ಪಾಗಿಲ್ಲ. ಸೊ ಯಾವುದು ತಪ್ಪಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿದ್ದಾವೆ. ಸೊ ನನ್ ಆಫ್ ದಿ ಅಬೌವ್ ಇನ್ಕರೆಕ್ಟ್ ಅಂದ್ರೆ ಅರ್ಥ ಏನು, ಆಲ್ ಆರ್ ಕರೆಕ್ಟ್ ಅಂತ ಅರ್ಥ. ಎಲ್ಲವೂ ಏನಾಗುತ್ತೆ ಇಲ್ಲಿ ಸರಿಯಾಗಿದ್ದಾವೆ, ಅದಕ್ಕೆ ಯಾವುದು ತಪ್ಪಲ್ಲ ಅಂತ ಹಾಕ್ತಿರೋದು. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 128ನೇದು. ಚಪ್ಪಟ ದಿನಿಯು ಯಾವ ನಗ್ನೀಕರಣದ ಕರ್ತೃಗಳಿಂದ ಉಂಟಾಗುತ್ತದೆ? ವೆಂಟಿಫ್ಯಾಕ್ಟ್ ಇಸ್ ಕ್ರಿಯೇಟೆಡ್ ಡ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್ ಏಜೆಂಟ್ ಆಫ್ ವೆದರಿಂಗ್? ಆಪ್ಷನ್ ಏನಿದೆ ಸಾಗರದ ಅಲೆಗಳು, ಓಷನ್ ವೇವ್ಸ್, ಬಿ ನದಿಯ ಸವೆತ ರಿವರ್ ಎರೋಜನ್, ಸಿ ಮಾರುತಗಳು, ವಿಂಡ್ಸ್, ಡಿ ಗ್ಲೇಷಿಯರ್ಸ್ ಹಿಮ ನದಿಗಳು ಅಂತ. ಸೊ ಚಪ್ಪಟ ದಿನ ವೆಂಟಿಫ್ಯಾಕ್ಟ್ ಅಂದ್ರೆ ಈ ತರ ಕಾಣಿಸ್ಕೊಡುತ್ತೆ. ಒಂದು ಒರಟಾದ ಬಂಡೆ ಏನಾಗುತ್ತೆ, ಇದು ಮಾರುತಗಳು ನಿರಂತರವಾಗಿ ಬೀಸೋದ್ರಿಂದ ಅದ್ರಲ್ಲಿರ್ತಕ್ಕಂಥ ಮರಳಿನ ಕಣಗಳು ಏನಾಗುತ್ತೆ ಇದನ್ನ ಉಜ್ಜಿಬಿಟ್ಟು ಈ ತರ ಒಂದು ಮೃದುವಾದ ಬಂಡೆ ಮೇಲ್ಮೈಗೆ ತಗೊಂಡ್ಬರ್ತವೆ. ಇದನ್ನ ಚಪ್ಪಟೆ ದಿನ್ನೆ ನೋಡಿ. ಚಪ್ಪಟೆ ಅಂದ್ರೆ ಫ್ಲಾಟ್ ಸರ್ಫೇಸ್ ಇರುವಂತದ್ದು, ಅಂದ್ರೆ ಮೃದುವಾಗಿರುತ್ತೆ ಅಷ್ಟೇ ನೋಡೋದಕ್ಕೆ. ಇದು ಮಾರುತಗಳಲ್ಲಿ ಮರುಭೂಮಿಗಳಲ್ಲಿ ಮಾರುತಗಳು ಮಾಡೋದು ಕೆಲಸ. ಸೊ ವಿಂಡ್ ಇಂದ ಆಗುತ್ತೆ. ಮುಂದಿನ ಪ್ರಶ್ನೆ 129ನೇದು. ಥಾರ್ ಮರುಭೂಮಿಯ ಮರಳು ದಿಣ್ಣೆಗಳು ಅರ್ಧ ಚಂದ್ರಾಕೃತಿಯಲ್ಲಿವೆ. ದ ಸ್ಯಾಂಡ್ ಡ್ಯೂನ್ಸ್ ಇನ್ ದ ಥಾರ್ ಡೆಸರ್ಟ್ ಆರ್ ಇನ್ ಕ್ರೆಸೆಂಟ್ ಶೇಪ್. ನೆಕ್ಸ್ಟ್ ಇವುಗಳ ತುದಿಗಳನ್ನು ಕೊಂಬುಗಳೆನ್ನವರು. ದ ಎಡ್ಜಸ್ ಆಫ್ ದೀಸ್ ಆರ್ ಕಾಲ್ಡ್ ಆಸ್ ದಿ ಹಾರ್ನ್ಸ್ ಅಂತ. ನೆಕ್ಸ್ಟ್ ಭಾರತದಲ್ಲಿ ಸ್ಥಳೀಯವಾಗಿ ಇವನ್ನ ಬರ್ಚನ್ಸ್ ಅಂತ ಕರೀತಾರೆ. ಇನ್ ಇಂಡಿಯಾ ದೀಸ್ ಆರ್ ಲೋಕಲಿ ಕಾಲ್ಡ್ ಆಸ್ ದಿ ಬರ್ಚನ್ಸ್. ಸೊ ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಯಾವುದು ಕರೆಕ್ಟ್ ಆಗಿದಾವ ಅಂತ ಕೇಳ್ತಿರೋದು. ಸೊ ಇಲ್ಲಿ ನೋಡಿ ಸ್ಯಾಂಡ್ ಡ್ಯೂನ್ಸ್ ಈ ತರ ಕಾಣಿಸ್ಕೊಳ್ಳುತ್ತೆ, ಮರಳು ದಿಣ್ಣೆಗಳು ಅಂದ್ರೇನು, ಮಾರುತಗಳು ಜೋರಾಗಿ ಬೀಸ್ತಾ ಇರುತ್ತೆ. ಈ ಮಾರುತಗಳು ಬೀಸೋ ವೇಗ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಆ ಮರಳಿನ ಕಣಗಳನ್ನ ತಗೊಂಡೋಗ್ಬಿಟ್ಟು ಬೇರೆ ಕಡೆ ಏನಾಗುತ್ತೆ ಹಿಂಗೆ ಡೆಪಾಸಿಟ್ ಮಾಡ್ತಾ ಬರ್ತವೆ. ಸೊ ಇವನ್ನ ಮರಳು ದಿಣ್ಣೆಗಳಂತ ಕರಿತೀವಿ. ಸೊ ಈ ಮರಳು ದಿಣ್ಣೆಗಳು ಏನಾಗುತ್ತೆ ಈ ತರ ಚೂಪಾಗಿ ಅಡ್ಜಸ್ಟ್ ಕಾಣಿಸ್ಕೊಂಡಾಗ ಇವನ್ನ ಹಾರ್ನ್ಸ್ ಅಂತ ಕರಿತೀವಿ. ಇದು ಓಕೆ. ಇದೇ ರೀತಿ ಇವುಗಳನ್ನ ನಾವು ಬರ್ಚನ್ಸ್ ಅಂತ ಕೂಡ ಲೋಕಲ್ ವರ್ಡ್ಸ್ ಅಲ್ಲಿ ಪದ ಬಳಸ್ತೀವಿ. ಸೊ ಎಲ್ಲ ಕರೆಕ್ಟ್ ಆಗಿದೆ. ಅರ್ಧ ಚಂದ್ರಾಕೃತಿಯಲ್ಲಿ ಇದಾವೆ, ಹಾರ್ನ್ಸ್ ಅಂತ ಕೂಡ ಕರಿತೀವಿ. ಸೊ ಬರ್ಚನ್ಸ್ ಅಂತ ಕೂಡ ಲೋಕಲ್ ವರ್ಡ್ ಬಳಸ್ತೀವಿ. ಸೊ ಯಾವ್ದು ಕರೆಕ್ಟ್ ಆಗಿದೆ? ಡಿ, ಆಲ್ ಆಫ್ ದಿ ಅಬೌವ್. ಎಲ್ಲವೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ 130ನೇದು. ಪ್ರಪಂಚದ ಅತಿ ದೊಡ್ಡ ಒಯಾಸಿಸ್ ಯಾವುದು? ಸ್ಟಾಟಿಕ್ ಕ್ವಶನ್ ಇದೆ. ವಿಚ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಒಯಾಸಿಸ್? ಸೊ ಏನಿದು ಒಯಾಸಿಸ್ ಅಂದ್ರೆ, ಸೊ ಮರುಭೂಮಿಗಳಲ್ಲಿ ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಜಲರಾಶಿಗಳನ್ನು ಏನಂತ ಕರಿತೀವಿ ನಾವು? ಒಯಾಸಿಸ್ ಅಂತ ಕರಿತೀವಿ, ಗೊತ್ತಿದೆ. ಸೊ ಇಲ್ಲಿ ಯಾವ್ದು ಅತಿ ದೊಡ್ಡ ಒಯಾಸಿಸ್ ನೋಡಿ. ಆಪ್ಷನ್ ಎ ಕುಫ್ರಾ ಅಂತ ಇದೆ, ಬಿ ಬಿಲ್ಮಾ ಅಂತಿದೆ, ಸಿ ಸಿವಾ ಅಂತಿದೆ, ಡಿ ಅಲ್ಲಹಸ. ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಒಯಾಸಿಸ್ ಅಂದ್ರೆ ಗೊತ್ತಾಯ್ತು ನಮಗೆ, ಕಣ್ಮುಂದೆ ಪಿಕ್ಚರ್ ಬರುತ್ತೆ, ಸಂಪೂರ್ಣವಾಗಿ ಮರುಭೂಮಿ ಇರುತ್ತೆ, ಅಲ್ಲಿ ಕೆಲವೊಂದು ಜಲರಾಶಿಗಳು ಕಾಣಿಸ್ಕೊಡುತ್ತೆ ಚಿಕ್ಕದಾಗಿ ಅವು. ಸೊ ಈ ಕುಫ್ರಾ ಒಯಾಸಿಸ್ ಇರ್ಬೋದು, ಬಿಲ್ಮಾ ಒಯಾಸಿಸ್ ಇರ್ಬೋದು, ಸಿವಾ ಇರ್ಬೋದು, ಇವೆಲ್ಲ ಏನಾಗುತ್ತೆ ನಮಗೆ ಸಹಾರಾ ಮರುಭೂಮಿಯಲ್ಲಿ ಕಾಣಿಸ್ಕೊಳ್ತವೆ. ಆದ್ರೆ ಈ ಅಲ್ಲಹಸ ಒಯಾಸಿಸ್ ಏನಾಗುತ್ತೆ ಇದು ನಮಗೆ ಸೌದಿ ಅರೇಬಿಯಾದಲ್ಲಿದೆ ನೋಡಿ. ಅಲ್ಹಸ ಒಯಾಸಿಸ್ ಇನ್ ಸೌದಿ ಅರೇಬಿಯಾ ಇಸ್ ದ ಲಾರ್ಜೆಸ್ಟ್ ಒಯಾಸಿಸ್ ಇನ್ ದ ವರ್ಲ್ಡ್. ಸೊ ಎಷ್ಟು ದೊಡ್ಡದಾಗಿದೆ ಇದು?
ಸುಮಾರು ಅಲ್ಲಾಸ ವೈಸಿಸಿಯಲ್ಲಿ ಪ್ರಾಪರ್ಟಿ ಕಂಪನಿ ಗಾರ್ಡನ್ಸ್ ಕ್ಯಾಪ್ಸಲ್ಸ್ ಇವೆಲ್ಲ ಏನಾಗುತ್ತೆ ಡ್ರೈನೇಜು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಅರ್ಬನ್ ಫ್ಯಾಬ್ರಿಕ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ ನೋಡಿ. ಇದರಲ್ಲಿ ವಿತ್ ಇಟ್ಸ್ 2.5 ಮಿಲಿಯನ್ ಡೇಟ್ ಪಾಮ್ಸ್ ಖರ್ಜೂರದ ಮರಗಳೇನಾಗುತ್ತೆ ಸುಮಾರು 2.5 ಮಿಲಿಯನ್ ಮರಗಳಿದಾವೆ. ಇಟ್ ಇಸ್ ದ ಲಾರ್ಜೆಸ್ಟ್ ಓಯಾಸಿಸ್ ಇನ್ ದ ವರ್ಲ್ಡ್. ಸೊ ಇಷ್ಟು ತುಂಬಾ ದೊಡ್ಡದಾಗಿದೆ. ಏರಿಯಾ ಎಷ್ಟು ಅನ್ನೋದು ಹೆಚ್ಚಾಗಿ ಏನಾಗುತ್ತೆ ಇದು ನೋಡಿ. ಈವನ್ ಯುನೆಸ್ಕೋದಲ್ಲಿ ಕೂಡ ಏನಾಗುತ್ತೆ ಇದು ರೆಕಗ್ನೈಸ್ ಆಗಿದೆ, ಯಾಕಂದ್ರೆ ಪ್ರಪಂಚದ ಅತಿ ದೊಡ್ಡ ಓಯಾಸಿಸ್ ಆಗಿರೋದ್ರಿಂದ. ಓಕೆ, ಸೊ ಹಂಗಾಗಿ ಆಪ್ಷನ್ ಡಿ ಅಲ್ಲಾಹಸ ಇದಕ್ಕೆ ಸರಿಯಾಗಿದೆ.